ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ದೇವರಾಣೆಗೂ ನನಗೂ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬ ಸುಮ್ಮನೆ ಎಲ್ಲಾರ್ಗು ಹೇಳ್ತಿರ್ತೀಯ, ನನಗೆ ಹೇಳ್ತಿರ್ತೀಯ, ಸುಮ್ಮನೆ ನೀನ್ ಯಾಕೆ ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ಬಿಡಬಾರ್ದು. ಬಿಕಾಸ್ ಫಿಲಮ್ಸ್ ಅಲ್ಲಿ ಹೇಳ್ತಿರ್ತೀನಿ, ಬಟ್ ಇದು ನನ್ನ ಪರ್ಸ್ನಲ್ಲು. ಓಕೆ, ನಾನು ಸುಮ್ಮನೆ ಹೇಳ್ತಿರ್ತೀನಿ ಅವ್ನಿಗೆ ಅವಾಗ ಕೂತ್ಕೊಂಡು ಏನಂತ ಏನಂದ್ರೆ ಇದು ಒಂದು ಪೂರ್ತಿ ಸರ್ಕಲ್. ಯಾಕಂದ್ರೆ ಎಸ್ಪೆಷಲ್ UI ಮೂವಿ ನೋಡ್ತಿದ್ವಲ್ಲ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅವನಿಗೆ. ಏನಂದ್ರೆ UI ಮೂವಿಲಿ ಅಂದ್ರೆ UI ಮೂವಿನ ಅದೊಂದು ಮೆಟಾಫಾರಿಕಲ್ ವೇ ಉಪೇಂದ್ರ ಅವ್ರು ತೋರಿಸಿರೋದು. ಸೊ ಇದು UI ಇದು ಬರೀ ಎಕ್ಸಾಂಪಲ್ ಅಷ್ಟೇ ಹೇಳ್ತಾರೆ. ಅದನ್ನು ಮೂವಿಗೆ ಏನು ಅಷ್ಟಾಗಿ ರಿಲೇಟಬಲ್ ಅನಿಸ್ತೇ ಇರ್ಬೋದು ನಿಮಗೆ, ಯಾಕಂದ್ರೆ ಇದು ಯೂನಿವರ್ಸಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಸ್ಪೆಷಲಿ ಏನಂದ್ರೆ ನೀವು ಉಪೇಂದ್ರ ಮೂವಿನ ನೋಡಿದ್ರೆ ಅದರಲ್ಲಿ ಏನಪ್ಪ ಅದು ಇವ್ರು ಇರ್ತಾರೆ ನೋಡಿ, ಯಾರಪ್ಪ ದಾಮಿನಿ ಅವರು ಫಸ್ಟ್ ಸ್ಟಾರ್ಟಿಂಗ್ ಸೀನಲ್ಲಿ ಅವ್ರದ್ದು ಇಂಟ್ರೊಡಕ್ಷನ್ ಬಂದಾಗ ಅವರು ಅವನು ಅಂತ ಹುಡುಕ್ತಾ ಇರ್ತಾರೆ. ನಾನು ಅನ್ನಲ್ಲ, ಅವನು ಅಂತ ಹುಡುಕ್ತಾ ಇರ್ತಾರೆ. ಬಟ್ ಅವನು ಜಾಗದಲ್ಲಿ ಅವ್ರಿಗೆ ನಾನು ಸಿಗ್ತಾನೆ. ಅರ್ಥ ಆಯ್ತಾ ಸಿಗ್ನಿಫಿಕೆನ್ಸ್? ಅಗೇನ್ ಸೆಕೆಂಡ್ ಪಾರ್ಟ್ ಅಲ್ಲಿ ಪಾರ್ಟ್ 2 ಏನದು ಉಪ್ಪಿಟ್ಟು, ಆ ಪಿಕ್ಚರ್ ಏನಾಗುತ್ತೆ, ಅದು ನಾನು ಹುಡುಕ್ತಾ ಇರೋರಿಗೆ ನೀನು ಸಿಗ್ತಾನೆ. ಸರಿನಾ? ಅಗೇನ್ ವಿ ಕಟ್ ಟು ಹಿಯರ್ UI ಎಸ್ಪೆಷಲಿ ನಾನು ನೀನು ಇಬ್ರು ಇರೋದು ಕಂಬೈನೇಷನ್ ಇರೋದ್ರಿಂದ ಮೇ ಬಿ ಇಲ್ಲಿ ಅವನು ಸಿಕ್ಬೋದು. ಸೊ ಅದೇ ತರ ಪ್ರೊಸೆಸ್ ಇದ್ರೂ ಇರ್ಬೋದು. ಇಲ್ಲಿ ನೀನು ನುಡ್ಕೊಂಡು ಹೋಗಿ ಅವನು ಸಿಕ್ಬೋದು. ಸೊ ಇಟ್ಸ್ ಲೈಕ್ ದಟ್. ಸೊ ಏನಿದು ಅವನು ಅಂತ ಮಾತಾಡ್ತಾ ಇರ್ತಾರಲ್ಲ ಎಲ್ಲರೂ. ಸೊ ಇದು ನಾನು ಎಷ್ಟಾಗಿ ಫೋಟೋಸ್ ಹಾಕ್ದೇ ಇರ್ಬೋದು, ಇದು ಬರೀ ಕೇಳಿಸ್ಕೊಡಿ, ಅವಾಗ ಇದ್ರಲ್ಲಿ ಥ್ರಿಲ್ ಸಿಗೋದು. ನೋಡಿ ಬಿಟ್ರೆ ಬಿಡಿದ್ ನಿಮಗೆ ಬಿಟ್ಟಿದ್ದು. ಇದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅಂತ ಅನ್ಕೋಬಹುದು, ನನ್ಗನ್ಸುತ್ತೆ. ಬಟ್ ನಿಮ್ಗಲ್ಲಿ ಡಿಪೆಂಡ್ ಆಗುತ್ತೆ, ಎಲ್ಲರಿಗೂ ಅರ್ಥ ಆಗದಿರೋ ಕಾನ್ಸೆಪ್ಟ್ ಇದು. ಅವನು ಗಾಡ್ ಏನಂತಾರೆ, ದೇವ್ರು. ಈ ದೇವ್ರು ಅನ್ನೋನು ಯಾವ ತರ ಇರ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟ್. ಯಾಕಂದ್ರೆ ತುಂಬಾ ನಾನು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಇದೆಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ಫಸ್ಟ್ ಬರ್ತಾನೆ ನಾನಾದ್ಮೇಲೆ ನೀನಾದ್ಮೇಲೆ ಅವನಾದ್ಮೇಲೆ ಅವರು ಬರ್ತಾರೆ. ಸೊ ಇಲ್ಲಿ 4 ಡಿವಿಷನ್ ಆಯ್ತು. ತಿರ್ಗಾ ಅವರಲ್ಲಿ ಯಾರೊಬ್ಬ ನಾನು ಅಂತ ಬದ್ಕೊಂಡಿರ್ತಾನೆ. ಸೊ ಅಗೇನ್ ನಾನು ರಿಪೀಟ್ಸು. ಇದೊಂದು ಸೈಕಲ್ ತರ. ಈ ಸೈಕಲ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನಮ್ಮ ಸನಾತನ ಕಲ್ಚರಲ್ ಏನಿದೆ ಅದ್ರಲ್ಲಿ ಕೂಡ ಇದೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ನಾವು ಫಾರ್ ಎಕ್ಸಾಂಪಲ್ ಈಗ ಕಲಿಯುಗದಲ್ಲಿ ಇದೀವಲ್ವಾ, ಕಲಿಯುಗ ಆದ್ಮೇಲೆ ಸತ್ಯಯುಗ ಬರುತ್ತೆ ಅಂತಾರೆ. ಬಟ್ ಹಂಗ್ ಲೆಕ್ಕ ನೋಡಿದ್ರೆ ಅದು ಕರೆಕ್ಟ್ ಆಗಿಲ್ಲ. ಸತ್ಯಯುಗ ಈಗ ಲೆಫ್ಟ್ ಇಂದ ರೈಟ್ ಹೋಯ್ತೀವಿ ಅಂದ್ರೆ ಸತ್ಯಯುಗ ಫಸ್ಟ್ ಬರುತ್ತೆ. ಸತ್ಯಯುಗ ಅಂತೀನಿ, ಕಲಿಯುಗ ಆದ್ಮೇಲೆ ಏನಪ್ಪ ಅದು ದ್ವಾಪರ ಯುಗ, ಆಮೇಲೆ ತ್ರೇತಾಯುಗ, ಆಮೇಲೆ ಸತ್ಯಯುಗ. ಲೆಫ್ಟ್ ಇಂದ ರೈಟ್ ಹೋಗೋದ್ರೆ, ರೈಟ್ ಇಂದ ಲೆಫ್ಟ್ ಹೋಗೋದ್ರೆ ಕಲಿಯುಗ ಫಸ್ಟು, ಆಮೇಲೆ ಸತ್ಯಯುಗ, ಆಮೇಲೆ ತ್ರೇತಾಯುಗ, ಆಮೇಲೆ ದ್ವಾಪರ ಯುಗ, ಅಗೇನ್ ಬ್ಯಾಕ್ ಟು ಕಲಿಯುಗ. ಸೊ ಈ ತರ ಪ್ರೊಸೆಸ್ಸು ಇದೆ. ಸೊ ಇದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಬಿಕಾಸ್ ಎಷ್ಟೋ ಜನ ಹೇಳ್ತಾರೆ ಐರನ್ ತಾನೇ ಮೊದಲು ಬಂದಿದ್ದು ಗೋಲ್ಡ್ಗಿಂತ. ಯಾಕೆಂದ್ರೆ ಕಲಿಯುಗನ ಐರನ್ ಏಜ್ ಅಂತ ಕರೀತಾರೆ. ಅದಾದ್ಮೇಲೆ ಸಿಲ್ವರ್ ಏಜು, ಅದಾದ್ಮೇಲೆ ಬ್ರಾನ್ಸ್ ಏಜು, ಯಾವ್ದುನಾ ದ್ವಾಪರ ಯುಗನ ಬ್ರಾನ್ಸ್ ಯುಗ ಅಂತೀವಿ. ಆಮೇಲೆ ಇದು ತ್ರೇತಾಯುಗನ ಸಿಲ್ವರ್ ಯುಗ ಅಂತೀವಿ. ಸತ್ಯಯುಗನ ಗೋಲ್ಡನ್ ಯುಗ ಅಂತಾನು ಕರೀತಾರೆ. ಎಸ್ಪೆಷಲಿ ನವರ್ ಡೇಸ್ ಈ ಜನರೇಷನ್ ಆತರ ಕರೀತಾರೆ. ಸೊ ಹಂಗ್ ನೋಡಕ್ ಹೋದ್ರೆ ಫಸ್ಟ್ ಬಂದಿದ್ದು ಕಬ್ಬಣ ತಾನೆ, ಕಬ್ಬಣ ಬಂದಾದ್ಮೇಲೆ ತಾನೆ ಚಿನ್ನ ಬರೋದು. ಸೊ ಹಂಗ್ ನೋಡಕ್ ಹೋದ್ರೆ ನಾವು ಉಲ್ಟಾ ಹೋಯ್ತಾ ಇದೀವಿ ಅಂತ ತಾನೆ ಅನ್ಸೋದು. ಸೊ ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಮೇ ಬಿ ಇದೇನಿದೆ ಏನಂತಾರೆ ಕಲಿಯುಗ ಏನಿದೆ, ಕಲಿಯುಗದಲ್ಲಿ ವಿಷ್ಣು ಕ್ರಿಯೇಟ್ ಆಗೋದು, ಅಲ್ಲಿಂದನೇ ಸ್ಟೋರಿ ಸ್ಟಾರ್ಟ್ ಆಗೋದು ಅಂತ ನನ್ಗನ್ಸುತ್ತೆ. ಬಿಕಾಸ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ನೀವೇ ಒಂದ್ಸರಿ ಸರ್ಚ್ ಮಾಡ್ಬಿಟ್ಟು ನೋಡಿ, ಗೊತ್ತಾಗುತ್ತೆ. ಗೂಗಲ್ ಎಲ್ಲ ಸರ್ಚ್ ಮಾಡಿ ಸಿಗುತ್ತೆ. ಏನಪ್ಪ ಅದು ವಿಷ್ಣು ಅವ್ರದ್ದು ದ್ವಾರಪಾಲಕರು ಇರ್ತಾರೆ, ಅವ್ರ ಹೆಸರು ಜಯ ವಿಜಯ ಅಂತ. ಸರಿನಾ? 101% ತಾನೆ. ಅಂಡ್ ಫಾರ್ ಸಮ್ ಕೋಇನ್ಸಿಡೆನ್ಸ್ ಕಲಿಯೋರ್ ಮಕ್ಳ ಹೆಸರು ಕಲಿಯಲ್ಲ, ಕಲ್ಕಿ. ನಾನು ಕಲ್ಕಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ, ಇಬ್ರು ಒಬ್ರೆ. ಬಟ್ ಅದು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಅದೇನು ಅಂತ. ಬಟ್ ಕಲ್ಕಿ ಅವ್ರ ಮಕ್ಳ ಹೆಸರು ಜಯ ವಿಜಯನೇ. ಸೊ ಹಂಗ್ ಲೆಕ್ಕ ನೋಡೋಕಾದ್ರೆ ಜಯ ವಿಜಯ ಕಲ್ಕಿ ಮಕ್ಳು, ಅಟ್ ದ ಸೇಮ್ ಟೈಮ್ ವಿಷ್ಣು ದ್ವಾರಪಾಲಕರು ಅಂತ ನಮ್ಗೆ ಹೇಳಿರೋದು ಸ್ಕ್ರಿಪ್ಚರ್ಸ್ ಅಲ್ಲಿ. ಬಟ್ ಆಕ್ಚುಲಿ ದೇರ್ ಆರ್ ಆಕ್ಚುಲಿ ವಿಷ್ಣು ಮಕ್ಳೇ ಇರ್ಬೋದು. ಸೊ ಟೆಕ್ನಿಕ್ಲಿ ಹಂಗ್ ನೋಡೋಕಾದ್ರೆ ವಿಷ್ಣುನೇ ಅವ್ರ ಮಕ್ಳನ್ನ 3 ಜನ್ಮದಲ್ಲಿ ಸಾಯಿಸೋದು ಅಂತ ಲೆಕ್ಕ ಹಾಕಿ. ಯಾಕಂದ್ರೆ ಜಯ ವಿಜಯ ಬಂದ್ಬಿಟ್ಟು ವಿಷ್ಣು ಮಕ್ಳಾದ್ರೆ, ಸೊ ಟೆಕ್ನಿಕ್ಲಿ ಅವ್ರಿಬ್ರೆ ರೀಕಾರ್ನೇಷನ್ಗೆ ಹೋಗಿ ಏನಪ್ಪ ಅದು ಶಾಪ ಸಿಕ್ಕಿದ್ಮೇಲೆ ಗೊತ್ತಲ್ಲ, ಏನಪ್ಪ ಅದು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಕುಂಭಕರ್ಣ, ರಾವಣ, ಆಮೇಲೆ ಇದರಲ್ಲಿ ಶಿಶುಪಾಲ ಮತ್ತೆ ಕಂಸ ಅಂತ ಹೇಳ್ತಾರೆ. ಅಥವಾ ಇವರು ಹೇಳ್ಬೋದು ದುರ್ಯೋಧನ ಮತ್ತೆ ದುಶಾಸನ ಅಂತಾನು ಹೇಳ್ತಾರೆ ಒಬ್ಬೊಬ್ರು. ಸೊ ಇಟ್ಸ್ ಲೈಕ್ ದಟ್. ಇದು ಆ ತರ ಪ್ರೊಸೆಸ್. ಇದನ್ನೇ ಅವ್ರು ಇಲ್ಲಿ ಪೋರ್ಟ್ರೇ ಮಾಡಕ್ಕೂ ಟ್ರೈ ಮಾಡ್ತಾ ಇರ್ಬೋದು. ಇಟ್ಸ್ ಎ ಲೂಪ್. ನಾವಿರೋದು ಒಂದು ಲೂಪ್ ಅಲ್ಲಿ. ನಾವೇನಂತ ಹೇಳ್ತೀವಿ, ಕಲಿಯುಗದಲ್ಲಿ ಎಂಡಿಂಗ್ ಅಲ್ಲೇ ಆಕ್ಚುಲಿ ವಿಷ್ಣು ಬರೋದು ಕಲ್ಕಿಯಾಗಿ.
ಆಮೇಲೆ ಕಲ್ಕಿನೇ ವಿಷ್ಣು ಆಗಿ ಕನ್ವರ್ಟ್ ಆಗಿ ಅಲ್ಲಿಂದ ಸ್ಟೋರೀಸ್ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಸೊ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಇನ್ ಸರ್ಕಲ್. ಅವನು ಅಲ್ಲಿಂದ ವಾಪಸ್ ಬರ್ತಾನೆ, ಹಿಂಗೆ ಕನೆಕ್ಟ್ ಆಗುತ್ತೆ. ನೋಡಿ, ಇದು ಲೂಪ್ ತರ ಐತೆ. ಇಷ್ಟೇ ಸದ್ಯಕ್ಕೆ ನನಗೆ ಇದು ಅನ್ನಿಸ್ತಿತ್ತು ಹೇಳ್ಬೇಕು ಅಂತ. ಯಾಕಂದ್ರೆ ತುಂಬಾ ಡಿಪ್ರೆಸ್ಡ್ ಆಗ್ಬಿಟ್ಟಿದೆ ಫಾರ್ ಸಮ್ ರೀಸನ್, ಐ ಡೋಂಟ್ ನೋ ವೈ. ವಿಡಿಯೋ ಮಾಡಬೇಕು, ಬಟ್ ಏನೋ ನನಗೆ ಮಾಡೋ ಮನ್ಸು ಬರ್ತಾ ಇರಲಿಲ್ಲ 3 ದಿವಸದಿಂದ. ಯಾಕಂದ್ರೆ ನನಗೆ ಸುಳ್ಳು ಹೇಳ್ಕೊಂಡು ಕೂತ್ಕೊಳಕ್ಕೆ ಹಂಗೆ ಇಷ್ಟ ಇಲ್ಲ. ದೇವರಾಣಗಳು ಹೇಳ್ಬೇಕು, ನನಗೆ ಈ ಥರ ಸುಳ್ಳು ಹೇಳ್ಕೊಂಡು ಈ ನನ್ನ ಮಕ್ಕಳು ಇವು ಮಾಡಿದ ವಿಡಿಯೋನೇ ಮಾಡ್ಕೊಂಡು ಅವ್ರ ಥರ ನನಗೆ ಬರಲ್ಲ ಸರ್. ನನಗೇನಿದೆ ಫ್ಯಾಕ್ಟ್ಸ್ ಇರಬೇಕು. ಫ್ಯಾಕ್ಟ್ಸ್ ಇಲ್ದಾಗ ನಾನು ಮಾಡಲ್ಲ. ಎಷ್ಟೋ ಜನ ಇದನ್ನು ಮಾಡ್ತವ್ರು ನೋಡಿ, ಏನಪ್ಪ ಅದು ಮ್ಯಾಥ್ಸ್ದು ವಿಡಿಯೋ ಮಾಡ್ತವ್ರೆ, ಅದನ್ನು ಏನದು ಅಫಿಷಿಯಲ್ ಆಗಿ ಬಿಟ್ಟೇ ಇಲ್ಲ. ನನ್ನ ಹತ್ರ ಐತೆ ವಿಡಿಯೋ, ಆದ್ರೆ ಅದನ್ನು ನಾನು ವಿಡಿಯೋ ಮಾಡ್ತಾ ಇಲ್ಲ. ಏನಕ್ಕೆ ಗೊತ್ತಾ, ಅಫಿಷಿಯಲ್ ಆಗಿ ಬಿಡ್ಲಿ, ನಾನು ಅವಾಗ ಅದು ವಿಡಿಯೋ ಬಿಡ್ತೀನಿ. ಅದು ತಪ್ಪಾಗ್ಬಿಡುತ್ತೆ. ನಾನು ಏನಪ್ಪ ಅದು ಮೇಂಟೈನ್ ಮಾಡ್ತೀನಿ. ನಂದೇ ಒಂದು ಸ್ಟ್ರಿಕ್ಟ್ ರೂಲ್ಸ್ಗಳಿರ್ತವೆ, ನಾನು ಅದನ್ನ ಫಾಲೋ ಮಾಡ್ತೀನಿ ಕರೆಕ್ಟಾಗಿ. ನಾನು ಆನೆಸ್ಟಿಯಾಗಿ ತೋರಿಸ್ಬೇಕು ಅಂತ. ನೀವು ನೋಡಿ, ಸುಮ್ಮನೆ ಟೈಟಲ್ ಮುಂದೆ ಆನೆಸ್ಟಿ ಅಂತ ಹೇಳ್ಬಿಟ್ಟು ಆನೆಸ್ಟಿ ಇಲ್ಲದೆಲ್ಲ ಮಾತಾಡ್ತಾರೆ, ಅವೆಲ್ಲ ನಮಗೆ ಬರಲ್ಲ. ಆನೆಸ್ಟಿ ಅಂತ ಹೇಳಿದ್ಮೇಲೆ ಆನೆಸ್ಟಿಯಾಗಿ ಇರಬೇಕು ಅನ್ನೋದು ನನ್ನ ಪಾಲಿಸಿ. ಸೊ ಅದಕ್ಕೋಸ್ಕರ ನನಗಿದ್ದೆ ಪ್ರೊಸೆಸಿಂಗು. ಸೊ ಅದಾದ್ಮೇಲೆ ಏನೋ ಗೊತ್ತಿಲ್ಲ, ನನಗೇನೋ ತಲೆಯಲ್ಲಿ ಏನೋ ಅಷ್ಟಾಗಿ ಐಡಿಯಾ ಬರ್ತಿಲ್ಲ. ಸುಮ್ಮನೆ ಏನೋ ತೋರಿಸ್ಬೇಕು ಅಂದ್ಬಿಟ್ಟು ತೋರ್ಸೋಕ್ಕಿಂತ ಏನೋ ಇಂಪಾರ್ಟೆಂಟ್ ಇದ್ದರೆ ತೋರಿಸ್ಬೋದು. ಅದಕ್ಕೋಸ್ಕರ ನಾನು ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಆ್ಯಂಡ್ ನನಗೆ ಯಾವ ಮೂಡು ಬರ್ತಾ ಇರಲಿಲ್ಲ ಯಾವ ವಿಡಿಯೋ ಮಾಡೋಕ್ಕೂ. ಸೊ ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು. ಅದಕ್ಕೆ ಇದೊಂದು ನನ್ನ ಫ್ರೆಂಡ್ ಹೇಳ್ದೆ, ಮಾಡು, ಇದು ಚೆನ್ನಾಗಿ ಹೇಳ್ತೀಯ, ಸುಮ್ಮನೆ ನಾನು ಬಿಡಬೇಕು, ನೋಡೋಣ ಏನಾಗುತ್ತಾ ಆಗಲಿ ಅಂತ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್.